ಹಾಯ್ ಹಲೋ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನನ್ನ ಚಿಕ್ಕ ಕಿರು ಪರಿಚಯ ಮಾಡಿಕೊಳ್ಳೋಣ ಅಂತ. ನನ್ನ ಹೆಸರು ಅನಿತಾ. ನಾನು ಮೂಲತಃ ಮಂಡ್ಯದವರು. ನಾವು ಈಗ ಬೆಂಗಳೂರಲ್ಲಿ ಇದ್ದೀವಿ. ನಾನು ಬೆಂಗಳೂರಲ್ಲಿ ನನ್ನ ಕೆಲಸ ಬಂದು ಕುಕ್ಕಿಂಗ್ ಕೆಲಸ. ಓಕೆ, ನಾನು ಫಸ್ಟು ಟೀಚರಾಗಿ ಮಾಂಟೆಸರಿ ಟೀಚರಾಗಿ ವರ್ಕ್ ಮಾಡ್ತಾಯಿದ್ದೆ. ಇವಾಗ ಆ ಕೆಲಸ ರಿಸೈನ್ ಮಾಡಿ ಇವಾಗ ನಾನು ಕುಕ್ಕಿಂಗ್ ಕೆಲಸಕ್ಕೆ ಹೋಗ್ತಾಯಿದ್ದೀನಿ. ಕುಕ್ಕಿಂಗಲ್ಲಿ ಈಗ ರೆಡ್ಡೀಸ್ ಮನೆ 2 ಮನೆ, ನಾನು ರೆಡ್ಡೀಸ್ ಮನೆ ಕುಕ್ಕಿಂಗ್ ಮಾಡ್ತೀನಿ, 2 ಮನೆ ಗೌಡ್ರು ಕುಕ್ಕಿಂಗ್ ಮಾಡ್ತೀನಿ, ಒಂದು ನಾರ್ತ್ ಇಂಡಿಯನ್ ಕುಕ್ಕಿಂಗ್ ಮಾಡ್ತೀನಿ. ಅವ್ರ ಮನೆಗಳಲ್ಲಿ ಯಾವ್ಯಾವ ಥರ ಕುಕ್ಕಿಂಗ್ ಮಾಡ್ತಾರೆ, ಯಾವ್ಯಾವ ಈ ಸಿಂಪಲ್ ರೆಸಿಪೀಸ್ಗಳು, ಮೀಲ್ಸ್ಗಳಾಗಿರ್ಬೋದು, ಈಗ ಆಫ್ಟರ್ನೂನ್ಗೆ ಏನು ಮಾಡ್ತಾರೆ ಮತ್ತು ನೈಟೆಲ್ಲ ಏನು ತಿಂತಾರೆ, ಆ ರೆಸಿಪೀಸ್ಗಳನ್ನ ನಾನು ತೋರಿಸ್ಬೇಕು ಜನಗಳಿಗೆ, ಅವ್ರಿಗೂ ಇಷ್ಟ ಆಗ್ಬೋದು. ಒಂದೇ ಥರ ತಿಂದು ಬೋರ್ ಆಗುತ್ತೆ ನಮ್ಮಂಥ ಮಿಡಲ್ ಕ್ಲಾಸ್ ಫ್ಯಾಮಿಲಿಗೆ ಅಂತ ಹೇಳ್ತಾ ಸ್ಟಾರ್ಟ್ ಮಾಡೋಣ ಯೂಟ್ಯೂಬ್ ಚಾನಲ್ನ ಅಂತ ಸ್ಟಾರ್ಟ್ ಮಾಡಿದ್ದೀನಿ. ಪ್ಲೀಸ್ ಆಲ್ ಆಫ್ ಯು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ತುಂಬ ಹೃದಯವಾದ ಧನ್ಯವಾದಗಳನ್ನ ಕೋರ್ತಾ ಇದ್ದೀನಿ. ಪ್ಲೀಸ್ ಯಾರಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ನ ವಿಸಿಟ್ ಮಾಡಿದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಆಮೇಲೆ ವಾಚ್ ಮಾಡಿ ಅಂತ ಹೇಳ್ತೀನಿ. ಯಾಕೆಂದರೆ ನನ್ನ ಚಾನಲ್ನಲ್ಲಿ ನಿಮ್ಮ ಹೆಲ್ತ್ ಕಾಪಾಡುವ ಎಲ್ಲ ಟಿಪ್ಸ್ಗಳಾಗಿರ್ಬೋದು, ನಾವು ಯಾವ ರೀತಿ ಊಟ ತಿನ್ನಬೇಕು, ಎಷ್ಟು ಪ್ರಮಾಣದಲ್ಲಿ ತಿಂದರೆ ನಾವು ಹೆಲ್ದಿಯಾಗಿರ್ಬೋದು, ಅದನ್ನು ತೋರಿಸ್ಬೇಕು ಅಂತ ನನಗೆ ತುಂಬ ಕ್ಯೂರಿಯಾಸಿಟಿ ಇತ್ತು ಮತ್ತು ಇದೆ ಕೂಡ. ಇವತ್ತು ನಮ್ಮ ಮಕ್ಕಳಿಗೆ ಸ್ಕೂಲಲ್ಲಿ ಬುಕ್ಸ್ ಕೊಡ್ತಾಯಿದ್ರು. ಬುಕ್ಸ್ ಈಸ್ಕೊಂಡು ಬರೋಣ ಅಂತ 10 ಗಂಟೆ ಅಷ್ಟರೊಳಗೆ ನಾನು ಕುಕ್ಕಿಂಗ್ ಎಲ್ಲ ಮುಗಿಸಿ ನಾನು ಹೊರಟೆ ಸ್ಕೂಲ್ ಹತ್ರ. ಅಲ್ಲಿ ನೋಡಿದ್ರೆ ಬುಕ್ಸ್ ಕೊಡೋರು ಡಿಸ್ಟ್ರಿಬ್ಯೂಟ್ ಮಾಡೋರೇ ಬಂದಿರಲಿಲ್ಲ. ಅಲ್ಲಿ 1 ಅವರ್ ಲೇಟ್ ಆಯಿತು. 11 ಗಂಟೆಗೆ ಹೋಗ್ಬೇಕು ಆ ಕುಕ್ಕಿಂಗ್ ಮನೆಗೆ. ನಾನು 12 ಗಂಟೆಗೆ ತೊಗೊಂಡು ನಾನು 11:45 ಬಿಟ್ಟೆ. ಆಟೋ ಬುಕ್ ಮಾಡ್ಕೊಂಡು 2 ಬ್ಯಾಗ್ನೂ ಕ್ಯಾರಿ ಮಾಡೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಆಟೋ ಬುಕ್ ಮಾಡ್ಕೊಂಡು ಮನೆಗೆ ಬಂದೆ. 12:20 ಆಗೋಗ್ಬಿಟ್ಟಿದೆ. ಇವಾಗ ಫಾಸ್ಟಾಗಿ ಆ ಬ್ಯಾಗ್ಗಳನ್ನ ಇಟ್ಬಿಟ್ಟು ಬೆಳಗ್ಗೆ ನಾಷ್ಟನೂ ತಿನ್ನೋಕ್ಕಾಗಲಿಲ್ಲ, ಜಾಸ್ತಿ ತೊಗೊಳುತ್ತೆ. ಇಲ್ಲಿ ಇವ್ರ ಮನೇಲಿ ಬಂದು 2 ಚಪಾತಿ ಮಾಡಿ ಆಲೂ ಸಬ್ಜಿ ಮಾಡಿದೆ. ಈಗ ಇಲ್ಲಿಂದ ನಾನು ಇನ್ನೊಂದು ಮನೆಗೆ ಹೋಗಬೇಕು. ಇವರು ಮಧ್ಯಾಹ್ನ ಒಂದೇ ಟೈಮ್ ಮಾಡಿಸ್ಕೊಳ್ಳೋದು. ಹೋಗೋಕ್ಕೆ 45 ಮಿನಿಟ್ಸ್, ಬರೋಕ್ಕೆ 45 ಮಿನಿಟ್ಸ್ ಬೇಕು. ಅದಕ್ಕೆ ಫಾಸ್ಟಾಗಿ ಹೊರಟ್ಬಿಟ್ಟೆ. ಅಲ್ಲಿಂದ ಬಂದು ಊಟ ತಿಂದ್ರಾಯ್ತು ಅಂತ ಹೇಳ್ಬಿಟ್ಟು. ಅವ್ರ ಮನೇಲಿ ಯಾವ ರೀತಿ ಶ್ರೀಮಂತ ವ್ಯಕ್ತಿಗಳ ಆಹಾರ ಪದ್ಧತಿ ಹೇಗಿರುತ್ತೆ, ನಾವೇ ಅಂತ ಇದ್ವಿ ಏನು ಹಿಂಗಿದ್ದಾರೆ ಅವರೆಲ್ಲ ಏನು ತಿಂತಾರೆ ಅಂತ. ಅವ್ರ ಆಹಾರ ಪದ್ಧತಿ ಹೇಗಿರುತ್ತೆ, ಎಷ್ಟು ಪ್ರಮಾಣದಲ್ಲಿ ತಿಂತಾರೆ, ಮತ್ತು ಏನೆಲ್ಲ ಅವರು ಒಳ್ಳೆ ರುಟೀನ್ನ ಸ್ಟಾರ್ಟ್ ಮಾಡಿದ್ದಾರೆ, ಅದು ನಮ್ಮ ಜನಗಳ ಮಿಡಲ್ ಕ್ಲಾಸ್ ಫ್ಯಾಮಿಲಿ ನಮ್ಮ ಜನಗಳಿಗೆ ತೋರಿಸ್ಬೇಕು ಅನ್ನಿಸ್ತು. ಈಗ ನಾನು ನೋಡಿ ಆ ಮನೆ ಕೆಲಸ ಮುಗಿಸ್ಕೊಂಡು ನಾನು ಬಂದಿದ್ದು 3:15ಗೆ. ತುಂಬ ಸುಸ್ತಾಗ್ಬಿಡುತ್ತೆ ಅಲ್ಲಿಂದ ಬರೋಷ್ಟರೊಳಗೆ. ಯಾಕಂದರೆ ಟೈಮ್ ಈಸ್ ಮನಿ ಅಂತಾರಲ್ವ, ಆ ಥರ ಟೈಮ್ಗೆ ನಾವು ಬೆಲೆ ಕೊಡಬೇಕು, ಆವಾಗ ನಾವು ಉದ್ಧಾರ ಆಗೋದು ಜೀವನದಲ್ಲಿ ಅಂತ ನನ್ನ ಭಾವನೆ. ಅಲ್ಲಿ ನನ್ನ ಚಾನಲ್ನಲ್ಲಿ ಕ್ವಿಕ್ ರೆಸಿಪೀಸ್, ಮೀಲ್ಸ್, ಮಧ್ಯಾಹ್ನದ ಊಟ ಆಗಿರ್ಬೋದು,